ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದೊಂದು ವಿಡಿಯೋದಲ್ಲಿ ನಾನು ಅಡುಗೆ ಭಟ್ಟರ ಶೈಲಿಯ ಸಾರಿನ ರೆಸಿಪಿಯನ್ನ ಶೇರ್ ಮಾಡಿದ್ದೆ. ಆಗ ತುಂಬಾ ಜನರು ಕಾಮೆಂಟ್ ಮಾಡಿದ್ದು, ಇಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಮಾಡುವ ವಿಧಾನವನ್ನ ತೋರಿಸಿ ಅಂತ. ಇವತ್ತು ನಾನು ಮನೆಯಲ್ಲಿ ಮಾಡುವ ಸಾರಿನ ಪುಡಿ ಹಾಗೂ ಸಾರನ್ನು ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ಇದು ಅಡುಗೆ ಭಟ್ಟರ ಶೈಲಿಯಲ್ಲಿಯೇ ಇದೆ, ಆದ್ರೆ ಮನೆಯಲ್ಲಿ ಬೇಕಾಗುವಷ್ಟು ನಾನು ಮೆಜರ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೇನೆ. ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ 1 ಟೀ ಚಮಚ ಆಗುವಷ್ಟು ಮೆಂತೆಯನ್ನು ಹಾಕಿದ್ದೇನೆ. 1.5 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕಿದ್ದೇನೆ. ಇದನ್ನ ಸಣ್ಣ ಉರಿಯಲ್ಲಿ ನಾವು ಹುರಿದುಕೊಳ್ಬೇಕು. ಮೆಂತೆ ಹುರಿಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಮೆಂತೆ ಸ್ವಲ್ಪ ಬಣ್ಣ ಬದಲಾದ ನಂತರ ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 10 ಬ್ಯಾಡಗಿ ಮೆಣಸನ್ನ ಬಳಸ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದ್ರೆ ಮಾಡ್ಕೊಳ್ಬಹುದು. ಇದು ಒಂದು ಸ್ಟ್ಯಾಂಡರ್ಡ್ ಖಾರದಲ್ಲಿ ಬರ್ತದೆ. ಜಾಸ್ತಿ ಖಾರನೂ ಅಲ್ಲ, ಕಡಿಮೆ ಖಾರನೂ ಅಲ್ಲ, ಎಲ್ಲರಿಗೂ ಸರಿ ಹೊಂದುವ ರೀತಿಯಲ್ಲಿ ಖಾರ ಇರ್ತದಲ್ಲ, ಆ ಹದದಲ್ಲಿ ಬರ್ತದೆ. ಮೆಣಸು ಸ್ವಲ್ಪ ಹುರಿದಾದ ನಂತರ ಜೀರಿಗೆಯನ್ನು ಹಾಕಿದ್ದೇನೆ. 1 ಚಮಚ ಮೆಂತೆಗೆ 2 ಚಮಚವಾಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ನಾನು ಎಲ್ಲದನ್ನು ಟೀ ಚಮಚದಲ್ಲೇ ಬಳಸಿದ್ದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಜೀರಿಗೆ ಕೂಡ ಚೆನ್ನಾಗಿ ಹುರಿದು ಬರಬೇಕು, ಮೆಂತೆ ಕೂಡ ಹುರಿಬೇಕು. ಸಣ್ಣ ಉರಿಯಲ್ಲಿಯೇ ಹುರಿಬೇಕು. ಎಲ್ಲ ಚೆನ್ನಾಗಿ ಹುರಿದಾದ ನಂತರ ಉರಿಯನ್ನು ಆಫ್ ಮಾಡುವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಬೆಂಕಿಯನ್ನು ಆಫ್ ಮಾಡಿದ್ದೇನೆ. ನೋಡ್ಬೋದು, ಚೆನ್ನಾಗಿ ಹುರಿದ ನಂತರವೇ ನಾವು ಬೆಂಕಿಯನ್ನು ಆಫ್ ಮಾಡಬೇಕು. ಇಲ್ಲ ಅಂದ್ರೆ ಮೆಂತೆ ಎಲ್ಲ ಸರಿಯಾಗಿ ಹುರಿದಿಲ್ಲ ಅಂದ್ರೆ ಸಾರು ಚೆನ್ನಾಗಿ ಪರಿಮಳ ಬರುವುದಿಲ್ಲ. ನಂತರ ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಹುರಿದಿದ್ರೆ ಬೇರೆ ಪಾತ್ರಕ್ಕೆ ಹಾಕಿಡುವುದು ಒಳ್ಳೆಯದು. ನಾನು ಬೇರೆ ಪಾತ್ರಕ್ಕೆ ಹಾಕಿ ಇಟ್ಟಿದ್ದೆ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ತೇನೆ. ಇಷ್ಟು ಪ್ರಮಾಣದಲ್ಲಿ ಪುಡಿಯನ್ನ ಮಾಡ್ಕೊಂಡ್ರೆ ನಮ್ಗೆ ಒಂದು 10-20 ಜನರಿಗೆ ಆಗುವಷ್ಟು ಸಾರನ್ನ ಮಾಡ್ಕೊಳ್ಬಹುದು. 2 ಸಲ ಸಾರು ಮಾಡ್ಲಿಕ್ಕೆ ಆಗುವಷ್ಟು ಪುಡಿಯನ್ನ ಮಾಡ್ಕೊಂಡ ಹಾಗೆ ಆಗ್ತದೆ. ಒಂದು 4 ಟೇಬಲ್ ಚಮಚ ಆಗುವಷ್ಟು ಸಾರಿನ ಪುಡಿ ರೆಡಿ ಆಗ್ತದೆ. ಒಂದು ಸಲ ಸಾರಿಗೆ ಒಂದು 4-5 ಜನರಿಗಾದ್ರೆ, 2 ಹೊತ್ತಿಗಾದ್ರೆ ಸಾಧಾರಣ ಒಂದು 2 ಟೇಬಲ್ ಚಮಚ ಸಾರಿನ ಪುಡಿಯನ್ನ ಹಾಕಿದ್ರೆ ಸಾಕಾಗ್ತದೆ. ನಿಮ್ಮ ಖಾರಕ್ಕೆ, ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಈ ಪುಡಿಯನ್ನ ಬಳಸ್ಕೊಂಡ್ರೆ ಆಯ್ತು. ತುಂಬಾನೇ ಪರಿಮಳವಾಗಿರ್ತದೆ. ಖಂಡಿತ ಇದೇ ವಿಧಾನದಲ್ಲಿ ನೀವು ಸಾರಿನ ಪುಡಿಯನ್ನ ಒಮ್ಮೆ ಆದ್ರೂ ಮಾಡಿ ನೋಡಿ. ಇಲ್ಲಿ ನಾವು ಕಾಳುಮೆಣಸನ್ನ ಬಳಸುವುದಿಲ್ಲ, ನಮ್ಮೂರಿನ ವಿಶೇಷ ಅದು ಅಂತಾನೆ ಹೇಳ್ಬೋದು. ತುಂಬಾ ಜನ ಕೇಳ್ತಾರೆ ಕಾಳುಮೆಣಸು ಹಾಕಿಲ್ಲ ಅಂತ. ನಮ್ಮೂರಿನ ಸಾರಿನ ಪುಡಿಗೆ ನಾವು ಕಾಳುಮೆಣಸನ್ನ ಬಳಸುವುದಿಲ್ಲ. ಕಾಳುಮೆಣಸನ್ನ ಹಾಕಿದ ಸಾರಿನ ಪುಡಿಯ ರುಚಿ ಒಂದು ರೀತಿ ಆದ್ರೆ ಕಾಳುಮೆಣಸನ್ನ ಹಾಕದೆ ಮಾಡಿರುವ ಸಾರಿನ ಪುಡಿಯ ರುಚಿಯೇ ಬೇರೆ ಅಂತಾನೆ ಹೇಳ್ಬೋದು. ತುಂಬಾನೇ ಪರಿಮಳವಾಗಿರ್ತದೆ. ಖಂಡಿತ ಟ್ರೈ ಮಾಡಿ. ಈಗ ಸಾರನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಚಮಚ ಆಗುವಷ್ಟು ತೊಗರಿ ಬೇಳೆಯನ್ನ ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ತೇನೆ. ನಿಮಗೆ ಸಾರು ನೀರಾಗಿ ಬೇಕಾಗಿದ್ರೆ ಇಷ್ಟು ಸಾಕು. ತುಂಬಾ ಗಟ್ಟಿಯಾಗಿರೋ ಸಾರು ಬೇಕಾದ್ರೆ ಮತ್ತೆ 1-2 ಟೇಬಲ್ ಚಮಚ ಆಗುವಷ್ಟು ಬೇಳೆಯನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಬೇಳೆಯನ್ನ ಬಳಸಿ. ತೊಗರಿಬೇಳೆ ಒಂದು 10-15 ನಿಮಿಷ ನೆನೆಸಿದ ನಂತರ ಕುಕ್ಕರ್ ಅಲ್ಲಿ ಹಾಕಿದ್ದೇನೆ. ಇದಕ್ಕೆ 1-2 ಲೋಟ ಆಗುವಷ್ಟು ನೀರನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತೇನೆ. ತೆಂಗಿನ ಎಣ್ಣೆಯನ್ನ ಹಾಕೋದ್ರಿಂದ ಇದು ಉಕ್ಕಿ ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ನಂತರ ಚಿಟಿಕೆ ಅರಿಶಿಣವನ್ನು ಕೂಡ ಇದಕ್ಕೆ ಹಾಕಿ ಬೇಯಿಸ್ಕೊಳ್ತೇನೆ. ಮೆತ್ತಗೆ ಚೆನ್ನಾಗಿ ಬೇಯಬೇಕು. ತುಂಬಾ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ನೀರನ್ನ ಹಾಕ್ತಾ ಇದ್ದೇನೆ. ಒಂದು 3/4 ಲೀಟರ್ ಆಗುವಷ್ಟು ನೀರನ್ನ ಹಾಕಿದ್ದೇನೆ. ನಂತರ ಈ ರೀತಿ ಒಂದು ಬೀಟರ್ ಅನ್ನ ಸಹಾಯದಿಂದ ಚೆನ್ನಾಗಿ ಇದನ್ನ ಮಸ್ಕೊಳ್ತೇನೆ. ಅದರಲ್ಲಿ ಬೇಳೆಯ ಕಾಳುಗಳು ಉಳಿಯುವುದು ಬೇಡ. ಚೆನ್ನಾಗಿ ಕಟ್ಟು ರೀತಿಯಲ್ಲಿ ಆದ್ರೆ ಸಾರು ಮಾಡಿದಾಗ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕಿದ್ದೇನೆ. ನೀರು ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತೇನೆ. ನಂತರ 1 ಟೊಮೆಟೊ ಹಾಗೂ 1 ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಹಸಿಮೆಣಸನ್ನ ಉದ್ದುದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದಕ್ಕೆ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಚೆನ್ನಾಗಿ ಒಂದು 5-6 ನಿಮಿಷ ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗುವ ತನಕ ಬೇಯಿಸ್ಬೇಕು. ಈಗ ನೋಡ್ಬೋದು ಟೊಮೆಟೊ ಎಲ್ಲ ಬೆಂದಿದೆ. ಈಗ ಇದಕ್ಕೆ 1 ತುಂಡು ಬೆಲ್ಲವನ್ನ ಹಾಕ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಅಂದಾಜು. ನಂತರ 1 ಟೇಬಲ್ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನ ಹಾಕಿದ್ದೇನೆ. ನಂತರ ಈಗಾಗಲೇ ಬೇಯಿಸಿ ಇಟ್ಟಿರುವ ಬೇಳೆಯ ಕಟ್ಟೆ ಏನಿದೆ ಇದನ್ನ ಹಾಕೊಳ್ತೇನೆ. ನೋಡಿ, ಸ್ವಲ್ಪನೂ ಬೇಳೆಯ ಕಾಳುಗಳು ಉಳಿಯುವುದಿಲ್ಲ. ಈ ರೀತಿ ಚೆನ್ನಾಗಿ ಮಸಿಬೇಕು. ನೀರನ್ನು ಹಾಕಿ ಚೆನ್ನಾಗಿ ಮಸಿದಾಗ ಬೇಳೆ ಚೆನ್ನಾಗಿ ಬೆಂದಾಗ ಈ ರೀತಿ ಆಗ್ತದೆ. ಇದೇ ರೀತಿ ಕಟ್ಟಿದ್ದಾಗ ಸಾರು ರುಚಿಯಾಗಿ ಬರ್ತದೆ. ಸಾರಿನ
ಕಟ್ ಏನಿದೆ ಅದು ಚೆನ್ನಾಗಿ ಕುದಿ ಬರ್ಲಿ. ಅಷ್ಟರೊಳಗೆ ನಾವು ಕಾಯಿ ಹಾಲನ್ನ ರೆಡಿ ಮಾಡೋಣ. ಒಂದು 1/4 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಬಿ ಕಾಯಿ ಹಾಲನ್ನ ತೆಕ್ಕೊಳ್ತೇನೆ. ಕಾಯಿ ಹಾಲು ತೆಗೆಯೋದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಇಷ್ಟು ಪ್ರಮಾಣದಲ್ಲಿ ನಾನು ಕಾಯಿಯನ್ನ ಹಾಕಿದ್ದೇನೆ. ಸ್ವಲ್ಪ ಗಟ್ಟಿಯಾಗಿರುವ ಕಾಯಿ ಹಾಲನ್ನೇ ತೆಕ್ಕೊಂಡ್ರೆ ಆಯ್ತು. 2-3 ಸಲ ತೆಗಿಬೇಕಂತ ಏನಿಲ್ಲ. ಚೆನ್ನಾಗಿ ನೀರನ್ನ ಹಾಕಿ ರುಬ್ಬಿ ಈ ರೀತಿ ಹಾಲನ್ನ ತಗೊಂಡಿದ್ದೇನೆ. ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ನಾನಿಲ್ಲಿ ಬಳಸಿದ್ದೇನೆ. ನಂತರ ಒಂದು ಕಡಲೆ ಗಾತ್ರದಷ್ಟು ಇಂಗನ್ನ ಚೆನ್ನಾಗಿ ನೀರಿನಲ್ಲಿ ಕರಡಿ ಸಾರಿಗೆ ಹಾಕ್ತಾ ಇದ್ದೇನೆ. ಬೇಳೆ ಕಟ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಆ ಟೈಮಲ್ಲಿ ನಾವು ಕಾಯಿ ಹಾಲು ಇಂಗನ್ನೆಲ್ಲ ಹಾಕೊಳ್ಬೇಕು. ನಂತರ ಇದಕ್ಕೆ ಸಾರಿನ ಪುಡಿ 2 ಟೇಬಲ್ ಚಮಚ ಆಗುವಷ್ಟು ನಾನು ಸಾರಿನ ಪುಡಿಯನ್ನ ಬಳಸ್ತಾ ಇದ್ದೇನೆ. ಸಾಧಾರಣ 1-1.25 ಲೀಟರ್ ಆಗುವಷ್ಟು ಸಾರನ್ನ ನಾನಿಲ್ಲಿ ಮಾಡಿದ್ದೇನೆ. ಇಷ್ಟು ಸಾರನ್ನ ಮಾಡಿದ್ರೆ ಒಂದು 4 ಜನ 2 ಹೊತ್ತು ಊಟವನ್ನ ಮಾಡಬಹುದು. ಬೇರೆ ಪದಾರ್ಥಗಳಿದ್ದಾಗ ಸ್ವಲ್ಪ ಕಡಿಮೆ ಸಾಕಾಗ್ಬೋದು, ಅಥವಾ ಜಾಸ್ತಿ ಊಟ ಮಾಡುವವರಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಸಾರನ್ನ ರೆಡಿ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು 1 ಟೇಬಲ್ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನಂತರ ಕುದಿ ಬರುವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ, 1 ಟೇಬಲ್ ಚಮಚ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5-6 ನಿಮಿಷ ಕುದಿಬೇಕು. ಸಾರು ಕುದಿಯುವಾಗಲೇ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೇನೆ. 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ಎಣ್ಣೆಯನ್ನ ಹಾಕೋದ್ರಿಂದ ಸಾರಿನ ಪರಿಮಳ ಇನ್ನೂ ರುಚಿಯಾಗಿ ಬರ್ತದೆ. ಸಾರು ಚೆನ್ನಾಗಿ ಕುದಿ ಬಂದಿದೆ ನೋಡ್ಬೋದು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮೂರಲ್ಲಿ ಅಡಿಗೆ ಭಟ್ರ ಮಾಡುವ ಸಾರು ಇದೇ ರೀತಿಯಾಗಿ ಇರ್ತದೆ. ನೀವು ಆ ವಿಡಿಯೋವನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗಿರ್ಬೋದು. ಇದೇ ರೀತಿಯಲ್ಲಿ ಸಾರು ರೆಡಿಯಾಗಿದೆ. ಸಾರನ್ನ ಕೆಳಗಿಳಿಸಿ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನ ಮಾಡ್ತೇನೆ. ಕೆಳಗಿಳಿಸಿದ ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೇನೆ. ಒಗ್ಗರಣೆಗೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸನ್ನ ಹಾಕಿ ತುಪ್ಪದಲ್ಲಿ ಒಗ್ಗರಣೆಯನ್ನ ಮಾಡಿ ಹಾಕಿದ್ದೇನೆ. ಎಣ್ಣೆಯಲ್ಲಿ ಬೇಕಾದ್ರೂ ಹಾಕ್ಬೋದು. ತುಪ್ಪದಲ್ಲಿ ಹಾಕಿದಾಗ ಸಾರಿನ ರುಚಿ ಇನ್ನೂ ಚೆನ್ನಾಗಿ ಬರ್ತದೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕಿ ಇಡ್ತೇನೆ. ಸಾರನ್ನ ಊಟ ಮಾಡುವಕ್ಕಿಂತ ಸ್ವಲ್ಪ ಮುಂಚೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಅಡಿಗೆ ಭಟ್ರು ಮಾಡುವಾಗ ನಾನು ಈಗಾಗಲೇ ಹೇಳಿದ್ದೇನೆ, ಅದು ಒಲೆಯ ಮೇಲೆ ಬಿಸಿಯಾಗಿ ಹಾಗೇ ಇರ್ತದೆ, ಅದನ್ನ ಕೆಳಗಿಳಿಸುವುದಿಲ್ಲ. ಕೆಳಗಿಳಿಸಿದಾಗ ಅದರ ರುಚಿ ಸ್ವಲ್ಪ ಬದಲಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಕೆಳಗಿಳಿಸುವುದಿಲ್ಲ. ಬಿಸಿ ಬಿಸಿ ಸಾರನ್ನ ಮಾಡಿ ಒಲೆ ಮೇಲೆ ಕೆಂಡದಲ್ಲಿ ಇಟ್ಟಿರ್ತಾರೆ. ಬಿಸಿ ಬಿಸಿಯಾಗಿರುವ ಸಾರನ್ನ ಅನ್ನದ ಜೊತೆ ಬಡಿಸ್ತಾರೆ. ನಾನು ನನ್ನ ತಟ್ಟೆಯನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಹಪ್ಪಳ, ಉಪ್ಪು, ಉಪ್ಪಿನಕಾಯಿ, ಪಲ್ಯ ಎಲ್ಲ ಇದೆ. ಅನ್ನದ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕಿದ್ದೇನೆ. ಜೊತೆಗೆ ಸಾರನ್ನ ಹಾಕಿ ಊಟ ಮಾಡ್ಕೊಳ್ತೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮನೆಯಲ್ಲಿ ನೀವು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನೋಡ್ಲಿಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.